ಇನ್ನೇನು ಸ್ವಲ್ಪ ದಿನಗಳಲ್ಲಿಯೇ ಕರ್ನಾಟಕದಲ್ಲಿ ಜಾತಿ ಗಣತಿ ಆರಂಭ ಆಗೋದಿದೆ. ಇದಂತೂ ನಿಮಗೆ ಗೊತ್ತಿದೆ. ಈಗಾಗಲೇ ನಿಮ್ಮ ಮನೆಯ ಗೋಡೆಯ ಮೇಲೆ ಈ ತೆರನಾದ ಒಂದು ಸ್ಟಿಕ್ಕರನ್ನು ಅಂಟಿಸಿ ಹೋಗಿದ್ದಾರೆ. ಈ ಜಾತಿ ಗಣತಿಯಲ್ಲಿ ನೀವು ಹಿಂದೂ ಧರ್ಮದ ಬದಲಿಗೆ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸಿ, ಇಲ್ಲವೇ ಅದರ್ಸ್ ಅಂತ ಬರೆಸಿ ಅಂಥೇಳಿ ಕೆಲವೊಂದಿಷ್ಟು ಮಠಾಧೀಶರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ನೀವು ಜಾತಿ ಗಣತಿಯಲ್ಲಿ ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂಥೇಳಿ ಬರ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸರಿ, ಯಾರು ತಪ್ಪು? ನಾವು ಜಾತಿ ಗಣತಿಯಲ್ಲಿ ಧರ್ಮದ ಕಾಲಮ್ನಲ್ಲಿ ಇತರೆ ಅಂತ ಬರೆಸ್ಬೇಕಾ, ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕಾ, ಲಿಂಗಾಯತ ಅಂತ ಬರೆಸ್ಬೇಕಾ, ಮತ್ತು ನಮ್ಮ ಜಾತಿ ಏನಂತ ಬರೆಸೋದು, ಇದರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿಯನ್ನು ಕೊಡಿ ಅಂಥೇಳಿ ಬಹಳಷ್ಟು ಜನ ಕಮೆಂಟ್ಗಳನ್ನು ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಕಾಲ್ ಮಾಡಿ ಫೋರ್ಸ್ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ನಾನು ಈ ವಿಷಯದ ಮೇಲೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇರುವೆ. ರಾಜಕಾರಣಿಗಳಿಗೆ ಏನು ಬೇಕಾಗಿದೆ? ಡಿವೈಡ್ ಆ್ಯಂಡ್ ರೂಲ್ ಆಡೋದಿದೆ. ಎಲ್ಲ ರಾಜಕಾರಣಿಗಳು ಈ ಸಮಾಜವನ್ನು ಒಡೆದು ಜನರ ಮಧ್ಯದಲ್ಲಿ ವಿಷಯವನ್ನು ಬಿತ್ತಿದರೆ ಮಾತ್ರ ಸರ್ವೈವ್ ಆಗ್ತಾರೆ. ಒಂದು ವೇಳೆ ನಮ್ಮ ಜನ ಜಾತಿ ಧರ್ಮ ಭಾಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅಭಿವೃದ್ಧಿ, ಉದ್ಯೋಗ, ಆರೋಗ್ಯ, ಶಿಕ್ಷಣ ಅಂಥೇಳಿ ಎಲ್ಲ ಒಂದಾಗಿಬಿಟ್ರೆ, ಹೇಗೆ ಶ್ರೀಲಂಕಾದಲ್ಲಿ, ಬಾಂಗ್ಲಾದೇಶದಲ್ಲಿ, ಇಂಡೋನೇಷ್ಯಾದಲ್ಲಿ, ನೇಪಾಳದಲ್ಲಿ ಕ್ರಾಂತಿ ಆಯಿತು, ರೊಚ್ಚಿಗೆದ್ದು ಯುವಕರು ರಾಜಕಾರಣಿಗಳನ್ನೆಲ್ಲ ಹೊಡೆದೋಡಿಸಿ ಸಂಸತ್ತನ್ನು ಸುಟ್ಟರು, ಅದೇ ಥರ ಭಾರತದಲ್ಲಿ ಆಗತ್ತೆ ಅನ್ನೋದು ಎಲ್ಲ ಪಕ್ಷದ ರಾಜಕಾರಣಿಗಳಿಗೆ ಗೊತ್ತಿದೆ. ಅದಕ್ಕಾಗಿ ರಾಜಕಾರಣಿಗಳು ಈ ಜನರನ್ನು ಡಿವೈಡ್ ಮಾಡುವುದಕ್ಕಾಗಿ ಮತ್ತು ರೂಲ್ ಮಾಡುವುದಕ್ಕಾಗಿ ಜಾತಿ ಧರ್ಮ ಭಾಷೆಗಳ ಆಧಾರದ ಮೇಲೆ ವಿಷವನ್ನು ಬಿತ್ತಾರೆ. ಸೊ ಅದೇ ಈ ಜಾತಿ ಗಣತಿಯ ಕುತಂತ್ರವಾಗಿದೆ. ನಿಮಗೆ ಜಾತಿ ಗಣತಿಯಲ್ಲಿ ಏನು ಬರೆಸ್ಬೇಕನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ, ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸೋದು, ಇಲ್ಲವೇ ವೀರಶೈವ ಲಿಂಗಾಯತ ಅಂಥೇಳಿ ಬರೆಸ್ಬೇಡಿ ಅಂತ ಹೇಳೋದು, ಇವೆಲ್ಲವೂ ಕೂಡ ಪೊಲಿಟಿಕಲ್ ಸ್ಟಂಟ್ ಅನ್ನೋದು ನಿಮಗೆ ಮೊದಲು ಚೆನ್ನಾಗಿ ಗೊತ್ತಾಗಬೇಕು. ಇವೆಲ್ಲವೂ ಪೊಲಿಟಿಕಲ್ ಸ್ಟಂಟ್ ಆಗಿವೆ ಅನ್ನೋದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕಪ್ಪ ಅಂತಂದರೆ, ಮೊದಲು ನೀವು ವೀರಶೈವ ಈಸ್ ನಾಟ್ ಈಕ್ವಲ್ ಟು ಲಿಂಗಾಯತ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಇದು ನನ್ನ ಓನ್ ಥಿಯರಿ ಆಗಿದೆ. ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನೀವು ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ವೀರಶೈವ ಲಿಂಗಾಯತ ಬರೆಸ್ಬೇಡಿ, ಲಿಂಗಾಯತ ಧರ್ಮ ಅಂತ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಬಸವಣ್ಣವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಕೇಳಬೇಕಲ್ಲ. ನಾವು ರಾಜಕೀಯ ಚಮಚಗಳ ಮತ್ತು ಮಠಾಧೀಶರನ್ನು ನೋಡಿ ಬದುಕ್ತಾ ಇಲ್ಲ, ನಾವು ಬಸವಣ್ಣನವರನ್ನು ನೋಡಿ ಬದುಕ್ತಾ ಇದ್ದೀವಿ ಅಂತಂದರೆ ನಮಗೆ ಬಸವಣ್ಣನವರೇ ಕ್ಲಾರಿಟಿ ಕೊಡ್ತಾರೆ. ಲಿಂಗಾಯತ ಬೇರೆ, ವೀರಶೈವ ಬೇರೆ. ಇದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನೀವು ಸರಿಯಾಗಿ ಸ್ಟಡಿ ಮಾಡಿದರೆ ನಿಮಗೆ ಗೊತ್ತಾಗತ್ತೆ. ಲಿಂಗಾಯತ ಮತ್ತು ವೀರಶೈವ ಎರಡೂ ಬೇರೆ ಬೇರೆ ಆಗಿವೆ. ಇದರ ಮಧ್ಯೆ ಬಹಳಷ್ಟು ಡಿಫ್ರೆನ್ಸ್ಗಳಿವೆ. ಇವುಗಳ ಬಗ್ಗೆ ನೋಡೋಣ. ನಂಬರ್ 1, ಡಿಫ್ರೆನ್ಸ್ ಇನ್ ಒರಿಜಿನ್. ವೀರಶೈವ ಸಂಪ್ರದಾಯ ಮತ್ತು ಲಿಂಗಾಯತ ಸಂಪ್ರದಾಯ ಇವುಗಳ ಒರಿಜಿನ್ನಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿವೆ. ಮೊದಲಿಗೆ ವೀರಶೈವ ಸಂಪ್ರದಾಯದ ಬಗ್ಗೆ ಹೇಳೋದಾದರೆ, ಈ ವೀರಶೈವ ಸಂಪ್ರದಾಯವು ಬಸವಣ್ಣನವರಿಗಿಂತಲೂ ಕೂಡ ಹಿಂದೆ ಇತ್ತು ಅಂತ ಹೇಳಲಾಗತ್ತೆ. 12ನೇ ಶತಮಾನಕ್ಕಿಂತ ಮುಂಚೆ ಕೂಡ ವೀರಶೈವ ಸಂಪ್ರದಾಯ ಇತ್ತು. ಆದರೆ ಲಿಂಗಾಯತ ಸಂಪ್ರದಾಯ ಬಸವಣ್ಣನವರಿಂದ ಬಸವಣ್ಣವರ ನಂತರ ಪ್ರಚಲಿತಕ್ಕೆ ಬಂದಿದೆ. 12ನೇ ಶತಮಾನದ ನಂತರ ಬಂದಿದೆ. ಹೀಗಾಗಿ ಲಿಂಗಾಯತ ಸಂಪ್ರದಾಯದ ಸಂಸ್ಥಾಪಕರು ಬಸವಣ್ಣ ಅಂಥೇಳಿ ನಾವು ಹೇಳಬಹುದು. ವೀರಶೈವ ಸಂಪ್ರದಾಯವು ವೈದಿಕ ಶೈವ ಆಚರಣೆಗಳನ್ನು, ಅಂದರೆ ಆಗಮಗಳನ್ನು, ಆಚರಣೆಗಳನ್ನು, ದೇವಾಲಯದ ಪೂಜೆಯನ್ನು ಅನುಸರಿಸುತ್ತದೆ. ಆದರೆ ಲಿಂಗಾಯತ ಸಂಪ್ರದಾಯವು ವೈದಿಕ ಶೈವ ಆಚರಣೆಗಳನ್ನು, ಜಾತಿಯ ಶ್ರೇಣೀಕರಣವನ್ನು, ದೇವಾಲಯಕ್ಕೆ ಹೋಗಿ ಪೂಜೆ ಮಾಡೋದನ್ನು ತಿರಸ್ಕರಿಸುವ ಒಂದು ಸಮಾಜ ಸುಧಾರಣಾ ಚಳುವಳಿಯಾಗಿತ್ತು. ಬಸವಣ್ಣವರಿದ್ದಾಗ ಜಾತೀಯತೆಯನ್ನು ವಿರೋಧಿಸುವ, ಮೂಢನಂಬಿಕೆಗಳನ್ನು ವಿರೋಧಿಸುವ, ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡುವುದನ್ನು ವಿರೋಧಿಸುವ ಇದು ಸಮಾಜ ಸುಧಾರಣಾ ಕ್ರಾಂತಿಯಾಗಿತ್ತು. ಬಸವಣ್ಣನವರ ನಂತರ ಆ ಕ್ರಾಂತಿ ಅಲ್ಲಿಗೆ ಮುಗಿದು ಹೋಗಿಬಿಟ್ಟಿದೆ. ಈಗಿರುವ ಲಿಂಗಾಯತ ಸಂಪ್ರದಾಯವಾದಿಗಳೇ ದೊಡ್ಡ ಜಾತಿವಾದಿಗಳಾಗಿದ್ದಾರೆ ಅನ್ನೋದು ಕೂಡ ಒಂದು ದುರದೃಷ್ಟಕರ ಸಂಗತಿಯಾಗಿದೆ. ವೀರಶೈವ ಸಂಪ್ರದಾಯವು ಪಂಚಪೀಠಗಳಲ್ಲಿ ಬೇರೂರಿದೆ. ವೀರಶೈವ ಸಂಪ್ರದಾಯದಲ್ಲಿ ಪಂಚಮ ಮಠಾಧೀಶರು ಅಥವಾ ಪಂಚಾಕ್ಷರಿಗಳು, ಪಂಚಪೀಠಾಧೀಶರುಗಳು ಅಂತ ಬರ್ತಾರೆ. ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಮತ್ತು ಕಾಶಿ, ಈ ಥರ ಪಂಚಪೀಠಗಳಿವೆ. ಇದಕ್ಕವರು
ಮಠಾಧೀಶರನ್ನು ನೇಮಿಸ್ತಾರೆ, ಜಗದ್ಗುರುಗಳನ್ನು ನೇಮಿಸ್ತಾರೆ. ಅವರು ಹೇಳಿದಂಗೆ ವೀರಶೈವ ಸಂಪ್ರದಾಯ ಕೇಳುತ್ತೆ ಮತ್ತು ನಡೆಯುತ್ತೆ. ಇನ್ನು ಲಿಂಗಾಯತ ಸಂಪ್ರದಾಯದಲ್ಲಿ ಈ ರೀತಿಯಾದ ಯಾವುದೇ ಪೀಠಗಳಿಲ್ಲ. ಇವರು ಇಷ್ಟಲಿಂಗ ಪೂಜೆಯನ್ನೇ ಮಾಡ್ತಾರೆ. ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳಲ್ಲೇ ನಂಬಿಕೆ ಇಡ್ತಾರೆ. ಸಮಾನತೆಯಲ್ಲಿ, ಸಾಮಾಜಿಕ ಸುಧಾರಣೆಯಲ್ಲಿಯೇ ಲಿಂಗಾಯತ ಸಂಪ್ರದಾಯದ ಜೀವ ಅಡಗಿದೆ ಅಂತ ಹೇಳ್ಬೋದು. ಅಡಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಿಲ್ಲ. ಈ ಒರಿಜಿನ್ನ ಡಿಫ್ರೆನ್ಸ್ದಿಂದಾಗಿ ನಾವು ಲಿಂಗಾಯತ ಮತ್ತು ವೀರಶೈವ ಎರಡೂ ಬೇರೆ ಬೇರೆ ಅಂತ ಹೇಳ್ಬೋದು. ನಂಬರ್ 2, ಡಿಫ್ರೆನ್ಸ್ ಇನ್ ಫಿಲಾಸಫಿ. ವೀರಶೈವ ಸಂಪ್ರದಾಯದ ಫಿಲಾಸಫಿ ಮತ್ತು ಲಿಂಗಾಯತ ಸಂಪ್ರದಾಯದ ಫಿಲಾಸಫಿ ಕೂಡ ಬೇರೆ ಬೇರೆ ಆಗಿದೆ. ವೀರಶೈವ ಸಂಪ್ರದಾಯವು ಹಿಂದೂ ಧರ್ಮದೊಳಗಿನ ಶೈವ ಪಂಥವಾಗಿದೆ. ಆದರೆ ಲಿಂಗಾಯತ ಸಂಪ್ರದಾಯ ಹಿಂದೂ ಧರ್ಮದ ಭಾಗವಲ್ಲ, ಇದೊಂದು ಸ್ವತಂತ್ರ ಧರ್ಮವಾಗಿದೆ. ವೀರಶೈವ ಸಂಪ್ರದಾಯವು ವೇದ, ಆಗಮ, ಸಾಂಪ್ರದಾಯಿಕ ಶೈವ ತತ್ವಶಾಸ್ತ್ರವನ್ನು ಸ್ವೀಕರಿಸುತ್ತದೆ. ವೇದವನ್ನು, ಪುರಾಣಗಳನ್ನು ನಂಬುತ್ತದೆ ಮತ್ತು ಅದನ್ನು ಫಾಲೋ ಮಾಡುತ್ತದೆ. ಆದರೆ ಲಿಂಗಾಯತ ಸಂಪ್ರದಾಯವು ಹಿಂದೂ ಧರ್ಮದಲ್ಲಿ ಬರುವ ವೇದಗಳನ್ನು, ಜಾತಿ ವ್ಯವಸ್ಥೆಯನ್ನು, ದೇವಾಲಯಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡೋದನ್ನು, ಜ್ಯೋತಿಷ್ಯವನ್ನು ಕೇಳೋದನ್ನು, ಯಜ್ಞ ಯಾಗಗಳನ್ನು ಮಾಡೋದೆಲ್ಲವನ್ನು ಕೂಡ ತಿರಸ್ಕರಿಸುತ್ತದೆ. ವೀರಶೈವ ಸಂಪ್ರದಾಯವು ಶಟಸ್ಥಲಗಳ ಮೂಲಕ ಅಂದರೆ 6 ಹಂತಗಳ ಮೂಲಕ ಶಿವನೊಂದಿಗೆ ಕೂಡಿಕೊಳ್ಳುವುದರಲ್ಲಿ ನಂಬಿಕೆಯನ್ನು ಇಡುತ್ತದೆ. ಆದರೆ ಲಿಂಗಾಯತ ಸಂಪ್ರದಾಯವು ಕಾಯಕ ಮತ್ತು ದಾಸೋಹದಲ್ಲಿ ನಂಬಿಕೆಯನ್ನು ಇಡುತ್ತದೆ. ಕಾಯಕ ಅಂತಂದರೆ ವರ್ಕ್ ಆ್ಯಸ್ ವರ್ಷಿಪ್, ಕೆಲಸ ಮಾಡೋದೇ ಕೈಲಾಸಕ್ಕೆ ಹೋಗೋದು ಅನ್ನೋ ಥರ ನಂಬಿಕೆ ಇದೆ. ಇನ್ನು ದಾಸೋಹ ಅಂತಂದರೆ ಶೇರಿಂಗ್ ಯುವರ್ ವೆಲ್ತ್ ಆ್ಯಂಡ್ ಫುಡ್. ಸೊ ಈ ರೀತಿ ಫಿಲಾಸಫಿಕಲ್ ಡಿಫ್ರೆನ್ಸ್ ಕೂಡ ವೀರಶೈವ ಮತ್ತು ಲಿಂಗಾಯತ ಸಂಪ್ರದಾಯಗಳ ಮಧ್ಯದಲ್ಲಿ ಇದೆ. ಹೀಗಾಗಿ ಇವೆರಡೂ ಬೇರೆ ಬೇರೆ ಅನ್ನೋದು ನನ್ನ ವಾದವಾಗಿದೆ. ನಂಬರ್ 3, ಡಿಫ್ರೆನ್ಸ್ ಇನ್ ರಿಲಿಜಿಯಸ್ ಪ್ರಾಕ್ಟೀಸಸ್. ವೀರಶೈವ ಸಂಪ್ರದಾಯದ ಧಾರ್ಮಿಕ ಆಚರಣೆಗಳು ಮತ್ತು ಲಿಂಗಾಯತ ಸಂಪ್ರದಾಯದ ಧಾರ್ಮಿಕ ಆಚರಣೆಗಳ ಮಧ್ಯದಲ್ಲೂ ಕೂಡ ಡಿಫ್ರೆನ್ಸ್ ಇವೆ. ಮೊದಲನೇದಾಗಿ ವೀರಶೈವ ಸಂಪ್ರದಾಯದವರು ದೇವಾಲಯಕ್ಕೆ ಹೋಗಿಬಿಟ್ಟು ದೇವಸ್ಥಾನದಲ್ಲಿ ಶಿವನನ್ನು ಮತ್ತು ಶಿವಲಿಂಗದ ಪೂಜೆಯನ್ನು ಮಾಡ್ತಾರೆ. ಆದರೆ ಲಿಂಗಾಯತ ಸಂಪ್ರದಾಯವಾದಿಗಳು ಶಿವಲಿಂಗದ ಬದಲಿಗೆ ತಮ್ಮ ಇಷ್ಟಲಿಂಗದ ಪೂಜೆಯನ್ನು ಮಾಡ್ತಾರೆ. ಮತ್ತು ಇದರಲ್ಲಿ ಯಾವುದೇ ಪುರೋಹಿತ ಮಧ್ಯವರ್ತಿಗಳು ಇರಲ್ಲ. ಇಲ್ಲಿ ಗುಡಿಗೆ ಹೋದರೆ ಮತ್ತೆ ಪೂಜಾರಿಗಳು ಬರ್ತಾರೆ, ಮಿಡಲ್ ಮ್ಯಾನ್ ಬರ್ತಾರೆ. ಆದರೆ ಇಷ್ಟಲಿಂಗದ ಮಧ್ಯೆ ಮತ್ತು ವ್ಯಕ್ತಿಯ ಮಧ್ಯೆ, ಲಿಂಗಾಯತರ ಮಧ್ಯೆ ಯಾವುದೇ ಪೂಜಾರಿ ಬರಲ್ಲ, ಮಿಡಲ್ ಮ್ಯಾನ್ ಇರಲ್ಲ. ಡೈರೆಕ್ಟ್ ಟು ಡೈರೆಕ್ಟ್ ಕನೆಕ್ಷನ್ ವಿತ್ ಇಷ್ಟಲಿಂಗ. ಲಿಂಗಾಯತ ಸಂಪ್ರದಾಯದವರು ತಮ್ಮ ದೇಹದ ಮೇಲೆ ಇಷ್ಟಲಿಂಗವನ್ನು ಧರಿಸ್ತಾರೆ ಮತ್ತು ಅದರ ಪೂಜೆಯನ್ನೇ ಮಾಡ್ತಾರೆ. ಗುಡಿ ಗುಂಡಾರಗಳಿಗೆ ಹೋಗಿ ಪೂಜೆ ಮಾಡುವ ಅವಶ್ಯಕತೆ ಅವರಲ್ಲಿಲ್ಲ. ವೀರಶೈವ ಸಂಪ್ರದಾಯದವರು ಪುರೋಹಿತ ವರ್ಗವನ್ನು ಜೀವಂತವಾಗಿಡೋಕೆ ಪ್ರಯತ್ನ ಪಡ್ತಾರೆ. ಪುರೋಹಿತ ವರ್ಗದಲ್ಲಿ ಮತ್ತೆ ಜಂಗಮರು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ಮಠಾಧೀಶರು ಬರ್ತಾರೆ, ಆಶ್ರಮಗಳು ಬರ್ತವೆ. ಈ ಹಿಂದೂ ಧರ್ಮದಲ್ಲಿ ಹೇಗೆ ಪುರೋಹಿತ ವೈದಿಕ ವರ್ಗ ಇದೆಯೋ, ವೀರಶೈವ ಸಂಪ್ರದಾಯದಲ್ಲಿ ಕೂಡ ವೈದಿಕ ಪುರೋಹಿತ ವರ್ಗ ಇದೆ. ಆದರೆ ಲಿಂಗಾಯತ ಸಂಪ್ರದಾಯದಲ್ಲಿ ಪುರೋಹಿತ ವರ್ಗಕ್ಕೆ ಅವಕಾಶವಿಲ್ಲ. ಅದು ಸಮುದಾಯ ಆಧಾರಿತವಾದ ಒಂದು ಚಳುವಳಿಯಾಗಿದೆ. ಇದರಲ್ಲಿ ಪುರುಷರು ಮತ್ತು ಸ್ತ್ರೀಯರ ಸಮಾನತೆಗೆ, ಸಮಾನ ಹಕ್ಕುಗಳಿಗೆ ಒತ್ತು ನೀಡಲಾಗಿದೆ. ಯಾರೋ ಒಬ್ಬರು ಪೂಜಾರಿ ಆಗೋದು, ಮಿಕ್ಕಿದವರೆಲ್ಲರೂ ಅವ್ರ ಹತ್ರ ಹೋಗೋದು, ಅವ್ರು ಹೇಳ್ದಂಗೆ ಕೇಳೋದು, ಈ ಥರ ಅಲ್ಲ. ವೀರಶೈವ ಸಂಪ್ರದಾಯವು ಹಿಂದೂ ಶೈವ ಧರ್ಮಕ್ಕೆ ಹತ್ತಿರವಾದ ಎಲ್ಲ ಆಚರಣೆಗಳನ್ನು ಫಾಲೋ ಮಾಡುತ್ತೆ. ಆದರೆ ಲಿಂಗಾಯತ ಸಂಪ್ರದಾಯವು ಹಿಂದೂ ಶೈವ ಧರ್ಮಕ್ಕೆ ಹತ್ತಿರವಾದ ಎಲ್ಲ ಆಚರಣೆಗಳನ್ನು ಮತ್ತು ತೀರ್ಥಯಾತ್ರೆಗಳನ್ನು ನೇರವಾಗಿ ತಿರಸ್ಕರಿಸುತ್ತೆ. ಈ ರೀತಿ ಧಾರ್ಮಿಕ ಆಚರಣೆಗಳಲ್ಲೂ ಕೂಡ ಡಿಫ್ರೆನ್ಸ್ ಇರುವುದರಿಂದ ನಾವು ವೀರಶೈವ ಮತ್ತು ಲಿಂಗಾಯತ ಬೇರೆ ಬೇರೆ ಅಂತ ಹೇಳ್ಬೋದು. ನಂಬರ್ 4, ಡಿಫ್ರೆನ್ಸ್ ಇನ್ ಸೋಷಿಯಲ್ ಐಡೆಂಟಿಟಿ. ಸೋಷಿಯಲ್ ಐಡೆಂಟಿಟಿಯಲ್ಲಿಯೂ ಕೂಡ ವೀರಶೈವ ಮತ್ತು ಲಿಂಗಾಯತ ಸಂಪ್ರದಾಯಗಳು ವಿಭಿನ್ನವಾದ ಒಂದು ರೋಲನ್ನು ಪ್ಲೇ ಮಾಡ್ತಾ ಇವೆ. ಮೊದಲಿಗೆ ಈ ವೀರಶೈವ ಸಂಪ್ರದಾಯ ಹಿಂದೂ ಧರ್ಮದ ಶೈವ ಪಂಥವಾಗಿ ನೋಡಲಾಗ್ತಾ ಇತ್ತು. ಮುಂಚೆಯಿಂದಲೂ ಕೂಡ ವೀರಶೈವರೆಲ್ಲರೂ ಕೂಡ ನಾವು ಹಿಂದೂಗಳೇ ಅಂತ ಹೇಳ್ತಾ ಇದ್ರು. ಆದರೆ ಈಗ ಇವರು ಹಿಂದೂಗಳಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಅವರ ವಿಡಿಯೋಗಳನ್ನು, ಅವರ ಬುಕ್ಸ್ಗಳನ್ನು ತೆಗೆದು ನೋಡಿ. 100 ವರ್ಷದ ಹಿಂದಿನಿಂದಲೂ ಕೂಡ ವೀರಶೈವ ಸಂಪ್ರದಾಯವಾದಿಗಳೆಲ್ಲರೂ ಕೂಡ ನಾವು ಹಿಂದೂಗಳೇ, ಹಿಂದೂ ಲಿಂಗಾಯತರೇ, ಹಿಂದೂ ವೀರಶೈವ ಲಿಂಗಾಯತರೇ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ತಾಯಿದ್ರು. ಆದರೆ ಈಗೇನು ಹೇಳ್ತಾ ಇದ್ದಾರೆ, ವೀರಶೈವ ಮಠಾಧೀಶರೆಲ್ಲ ಬಂದುಬಿಟ್ಟು ನೀವು ಹಿಂದೂ ಅಂತ ಬರೆಸ್ಬೇಡಿ, ಖಾಲಿ ಬಿಡಿ, ಅಥವಾ ಇತರೆ ಅಂತ ಬರೆಸಿ, ಇಲ್ಲವೇ ಅಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ನೋಡೋಕೆ ಹೋದರೆ ವೀರಶೈವ ಸಂಪ್ರದಾಯವಾದಿಗಳು ಮುಂಚೆಯಿಂದಲೂ ಕೂಡ ಹಿಂದೂ ಧರ್ಮದ ಶೈವ ಪಂಥವಾಗಿಯೇ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಈಗ ಚೇಂಜ್ ಮಾಡ್ತಾ ಇದ್ದಾರೆ ರೋಲನ್ನು. ಇನ್ನು ಲಿಂಗಾಯತ ಸಂಪ್ರದಾಯವು
ಹಿಂದೂ ಧರ್ಮದಿಂದ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದೆ ಮತ್ತು ಈಗಲೂ ಕೂಡ ಪ್ರತ್ಯೇಕತೆಯ ಸ್ಥಾನಮಾನಕ್ಕಾಗಿ ಹಂಬಲಿಸುತ್ತಿದೆ, ಹೋರಾಟ ಮಾಡ್ತಾ ಇದೆ. ಬಸವಣ್ಣನವರು ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು, ಅಸಮಾನತೆಯನ್ನು, ಜಾತೀಯತೆಯನ್ನು, ಮೂರ್ಖತನಗಳನ್ನು ಬಿಟ್ಟೇನೆ ಯಾರ್ಯಾರು ದಲಿತರಿದ್ರೂ ಅವರಿಗೇನೆ ಇಷ್ಟಲಿಂಗ ದೀಕ್ಷೆ ಕೊಟ್ಬಿಟ್ಟು ಅವರನ್ನೆಲ್ಲ ಲಿಂಗಾಯತ ಮಾಡಿಬಿಟ್ರು. ಆದರೆ ದಲಿತರಲ್ಲೇ ಇದ್ದಾರೆ, ಬಟ್ ಇವತ್ತಿನ ಲಿಂಗಾಯತರೇ ನಾವೇ ಶ್ರೇಷ್ಠರು ಅಂತ ಇದ್ದಾರೆ. ಬ್ರಾಹ್ಮಣರಿಗಿಂತ ಜಾಸ್ತಿ ಜಾತೀಯತೆ ಯಾರು ಮಾಡ್ತಾ ಇದ್ದಾರಪ್ಪ ಅಂದರೆ ಲಿಂಗಾಯತರು ಮಾಡ್ತಾ ಇದ್ದಾರೆ. ಅದು ಮಾತು ಬೇರೆ. ಬಟ್ ಲಿಂಗಾಯತ ಸಂಪ್ರದಾಯದವರು ನಾವಂತೂ ಹಿಂದೂಗಳಲ್ಲ, ನಾವು ವೀರಶೈವವನ್ನು ಫಾಲೋ ಮಾಡಲ್ಲ, ನಮಗೆ ಪ್ರತ್ಯೇಕ ಧರ್ಮ ಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ. ವೀರಶೈವ ಸಂಪ್ರದಾಯದವರು ಹೆಚ್ಚು ಸಾಂಪ್ರದಾಯಿಕವಾಗಿದ್ದಾರೆ, ಆರ್ಥೋಡಾಕ್ಸ್ ಆಗಿದ್ದಾರೆ, ಜಾತೀಯತೆಯಲ್ಲಿ ನಂಬಿಕೆ ಇಡ್ತಾರೆ, ಮತ್ತು ಬ್ರಾಹ್ಮಣ ಸಂಪ್ರದಾಯದ ಎಲ್ಲ ಅಂಶಗಳನ್ನು ಕೂಡ ಮೈಗೂಡಿಸಿಕೊಂಡಿದ್ದಾರೆ. ಇನ್ನು ಲಿಂಗಾಯತ ಸಂಪ್ರದಾಯ ಇದೆಯಲ್ಲ, ಇದು ಸುಧಾರಣವಾದಿಯಾಗಿದೆ, ಸಮಾನತಾವಾದಿಯಾಗಿದೆ, ಪ್ರಗತಿಪರ ಚಿಂತನೆಯನ್ನು ಹೊಂದಿರುವ ಒಂದು ಚಳುವಳಿಯಾಗಿದೆ ಅಂತ ಹೇಳ್ತಾರೆ. ಬಸವಣ್ಣವರಿದ್ದಾಗ ಲಿಂಗಾಯತ ಸಂಪ್ರದಾಯ, ಶರಣ ಸಂಸ್ಕೃತಿ ಎಲ್ಲದರಲ್ಲೂ ಕೂಡ ಸುಧಾರಣವಾದಿಯತೆ ಇತ್ತು, ಸಮಾಜವಾದಿತನ ಇತ್ತು, ಪ್ರಗತಿಪರ ಚಿಂತನೆ ಇತ್ತು. ಆದರೆ ಈಗಿರುವ ಲಿಂಗಾಯತ ನಾಯಕರಲ್ಲಿ ಮತ್ತು ಯಾರು ಹೊಸದಾಗಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತೇಳಿ ಹೊರಟಿದಾರಲ್ಲ, ಅವರಲ್ಲಿ ಸ್ಪಷ್ಟತೆ ಇಲ್ಲ. ಜಾತೀಯತೆಯನ್ನು ಹೋಗಲಾಡಿಸ್ತೀವ ಇಲ್ವಾ ಅನ್ನೋದ್ರ ಬಗ್ಗೆ ಅವರಲ್ಲಿ ಕ್ಲಾರಿಟಿ ಇಲ್ಲ. ಸಮಾನತೆ ತರ್ತೀವ, ಕ್ಲಾರಿಟಿ ಇಲ್ಲ. ಪ್ರಗತಿ ತರ್ತೀವ, ಕ್ಲಾರಿಟಿ ಇಲ್ಲ. ಅವರ ಅಜೆಂಡಾ ಬೇರೆ ಆಗಿದೆ. ಪ್ರೂಫ್ ಕೊಡುವೆ, ಡೋಂಟ್ ವರಿ. ಸೊ ಇದರೆಲ್ಲ ರೀತಿ ಇವರು ನಾಟಕ ಆಡ್ತಾ ಇದ್ದಾರೆ, ರಿಯಾಲಿಟಿಯಲ್ಲಿ ಇಲ್ಲ. ಬಸವಣ್ಣವರಿದ್ದಾಗ ಎಲ್ಲವೂ ಕೂಡ ಇತ್ತು. ಇನ್ನು ಲಿಂಗಾಯತ ಸಂಪ್ರದಾಯದವರು ನಮಗೆ ಲಿಂಗಾಯತ ಅನ್ನೋದೊಂದು ಪ್ರತ್ಯೇಕ ಧರ್ಮ ಮಾಡಿಕೊಡಿ, ಆ ಧರ್ಮಕ್ಕೆ ಅಲ್ಪಸಂಖ್ಯಾತ ಧರ್ಮದ ಸ್ಥಾನಮಾನವನ್ನು ಕೊಡಿ, ನಮಗೆ ಮೈನಾರಿಟಿ ರಿಸರ್ವೇಷನನ್ನು ಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಸೊ ಸೋಷಿಯಲ್ ಐಡೆಂಟಿಟಿಯಲ್ಲಿಯೂ ಕೂಡ ಇಷ್ಟೊಂದು ಡಿಫ್ರೆನ್ಸ್ ಇರೋದರಿಂದ ನಾವು ವೀರಶೈವ ಬೇರೆ ಮತ್ತು ಲಿಂಗಾಯತ ಸಂಪ್ರದಾಯ ಬೇರೆ ಅಂತ ಹೇಳ್ಬೋದು. ಹೇಗೆ ಲಿಂಗಾಯತ ಹೊಸ ಧರ್ಮದವರು ತಮ್ಮ ಒಂದು ಅಜೆಂಡಾವನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಪ್ರೂಫನ್ನು ಕೊಡುವೆ. ನನ್ನ ಆಡಿಯನ್ಸ್ಗಳು, ನೀವು ಕೂಡ ಬಸವಣ್ಣ ಅಂತೀರಾ, ಲಿಂಗಾಯತರೇ ಅಂತೀರಾ, ನೀವು ಲಿಂಗಾಯತರಲ್ಲೇ ಬರ್ತೀರಾ, ಲಿಂಗಾಯತರು ಹಿಂದೂಗಳು ಅದಾರೋ ಅಥವಾ ಇಲ್ವೋ ಇದರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತೇಳಿ ಒಂದು ಡಿಮ್ಯಾಂಡ್ ಮಾಡಿದರು. ಅದಕ್ಕಾಗಿ ನಾನು ಮಾರ್ಚ್ ತಿಂಗಳ ಕೊನೆಯಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೆ, ಲಿಂಗಾಯತರು ಹಿಂದೂಗಳಲ್ಲ ಅಂತ ಹೇಳಿಬಿಟ್ಟು. ಅದು ಯೂಟ್ಯೂಬ್ನಲ್ಲಿದೆ, ನೀವು ನೋಡ್ಬೋದು. ಸೊ ಅದಾದ ನಂತರ ಕೆಲವೊಂದಿಷ್ಟು ಜನ ಹೇಳಿದರು, ನೀವು ಜಾತಿಗಳಿಲ್ಲದ ಹಿಂದೂ ಧರ್ಮಕ್ಕೂ ಕೂಡ ಸಪೋರ್ಟ್ ಮಾಡ್ತೀನಿ ಅಂದಿದ್ದೀರಿ, ಜಾತಿಗಳಿಲ್ಲದ ಲಿಂಗಾಯತ ಧರ್ಮಕ್ಕೂ ಕೂಡ ಸಪೋರ್ಟ್ ಮಾಡ್ತೀನಿ ಅಂತಂದಿದ್ದೀರಿ. ಆದರೆ ಹೊಸ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇರುವವರೆಲ್ಲರಲ್ಲೂ ಕೂಡ, ಅಂದರೆ ಜಾಗತಿಕ ಲಿಂಗಾಯತ ಮಹಾಸಭಾ ಆಗಿರಬಹುದು, ಇಲ್ಲವೇ ಮಠಾಧೀಶರ ಒಕ್ಕೂಟ ಆಗಿರಬಹುದು, ಅದರ ಕಾರ್ಯದರ್ಶಿಗಳಾಗಿರಬಹುದು, ಅವರ ಒಪಿನಿಯನ್ ಬೇರೆ ಇದೆ, ಅದರ ಬಗ್ಗೆ ನೀವು ಅವರನ್ನು ಕೇಳ್ಕೊಳ್ಳಿ ಅಂತ ಹೇಳಿದರು. ನಾನು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೆ, ಲಿಂಗಾಯತ ಹೊಸ ಧರ್ಮ ಮಾಡ್ತೀನಿ ಅಂತಂದರೆ ನನ್ನ ಸಪೋರ್ಟ್ ಇದೆ, ಬಟ್ ಒಂದು ಕಂಡೀಷನ್ ಮೇಲೆ. ಲಿಂಗಾಯತ ಹೊಸ ಧರ್ಮ ಮಾಡ್ತಿದ್ದೀನಿ ಅಂತಂದರೆ ಜಾತಿಗಳು ಇರಲೇಬಾರ್ದು ಅಂದಾಗಲೇ ಅದು ಬಸವಣ್ಣನವರಿಗೆ ಒಂದು ಗೌರವ ಕೊಟ್ಟಂತೆ. ಲಿಂಗಾಯತ ಹೊಸ ಧರ್ಮ ಮಾಡೋದು ಮತ್ತು ಅದರಲ್ಲಿ 108 ಉಪಜಾತಿಗಳಿದ್ದರೆ ಈಗಾಗಲೇ ಒಂದು ಗಟ್ರಿದೆ, ಮತ್ತೆ ಹೊಸ ಗಟ್ರನ ಅವಶ್ಯಕತೆ ಏನಿದೆ, ಅವಶ್ಯಕತೆ ಇಲ್ಲ. ಇನ್ನು ಹಿಂದೂವಾದಿಗಳು ಕೂಡ ನಾವೆಲ್ಲ ಜಾತಿಗಳನ್ನ ಸರ್ವನಾಶ ಮಾಡ್ತೀವಿ ಅಂತಂದರೆ ಹೊಸ ಧರ್ಮ ಮಾಡೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ ನಾನು ಹೇಳಿದ್ದೆ. ಸೊ ಅದಾದ ನಂತರ ಜನ ಹಿಂಗೆ ಅಂತ ಇರುವಾಗ ನಾನು ಏಪ್ರಿಲ್ 29, 2025 4:47 PM ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೆ ಒಂದು ಮೇಲನ್ನು ಹಾಕಿದ್ದೆ. ಸೊ ನಾನು ಹೊಸ ಲಿಂಗಾಯತ ಧರ್ಮದ ಸ್ಥಾಪನೆಯ ಕುರಿತು ಅದರ ಸಂಚಾಲಕರಾದ ಆ ಚಳುವಳಿಯನ್ನು ನೇತೃತ್ವವನ್ನು ವಹಿಸಿರುವ ಡಾಕ್ಟರ್ ಜಮದಾರ್ ಸರ್ ಅವರ ಜೊತೆಗೆ ಮಾತಾಡಬೇಕು, ಅಪಾಯಿಂಟ್ಮೆಂಟನ್ನು ಕೊಡಿ, ಕಾಂಟ್ಯಾಕ್ಟ್ ನಂಬರನ್ನು ಕೊಡಿ ಅಂಥೇಳಿ ಕೇಳಿದ್ದೆ. ಸೊ ಇದರಲ್ಲಿ ನನ್ನ ಎರಡು ಡಿಮ್ಯಾಂಡ್ಸ್ಗಳಿದ್ವು. ಮೊದಲನೇದಾಗಿ, ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ದಲ್ಲಂತೂ ನಿಮಗೆ ಗೊತ್ತೇ ಇದೆ ಏನೇನೆಲ್ಲ ಆಗಿದೆ ಅಂಥೇಳಿ. ನಾನು ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮನ್ನು ಎಕ್ಸ್ಪೋಸ್ ಮಾಡಿರೋದ್ರಿಂದ ಬ್ರಾಹ್ಮಿನ್ ಕಮ್ಯುನಿಟಿ ಮತ್ತು ಜೈನ್ ಕಮ್ಯುನಿಟಿ ಮತ್ತು ಲಿಂಗಾಯತರಲ್ಲಿ ಬರುವ ವೀರಶೈವ, ಜಂಗಮ, ಪಂಚಮ ಇವರೆಲ್ಲರೂ ಸೇರಿಬಿಟ್ಟು ಕೂಡ ನನ್ನನ್ನು ಅನ್ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ. ಗೋರ್ಮೆಂಟ್ ಸ್ಕೀಮಲ್ಲಂತೂ ಲೋನ್ ತೆಗೆದುಕೊಳ್ಳೋಕ್ಕೆ ಬಿಟ್ಟಿಲ್ಲ, ಈಗಲೂ ಕೂಡ ನಮಗೇನು ₹1 ಲೋನ್ ಸಿಕ್ಕಿಲ್ಲ. ಮತ್ತು ನಾವು ಪ್ರೈವೇಟ್ ಇನ್ವೆಸ್ಟರ್ಗಳ ಹತ್ರ ಲೋನ್ ತೊಗೊತೀವಿ ಅಂತಂದರೆ ಜೈನ್, ಬ್ರಾಹ್ಮಿನ್ ಮತ್ತು ಲಿಂಗಾಯತರಲ್ಲಿ ಬರುವ ಈ ಮುಖ್ಯ ಉಚ್ಚ ಜಾತಿಗಳವರೇ ಎಲ್ಲ ಇನ್ವೆಸ್ಟರ್ಗಳಿದ್ದಾರೆ, ಇವರೆಲ್ಲರೂ ಕೂಡ ಅನ್ಅಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾನು ನನ್ನದೇ ಆದಂಥ ಒಂದು ಬಸವ ಫೌಂಡೇಶನನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿರುವೆ. ಸೊ ಅದಕ್ಕಾಗಿ ಯಾರ್ಯಾರಿಗೆ ಸ್ಟಾರ್ಟಪ್ ಫಂಡಿಂಗ್ ಸಿಕ್ಕಿಲ್ವೋ, ಯಾರ್ಯಾರಿಗೆ ಲೋನ್ ಸಿಕ್ಕಿಲ್ವೋ, ಸೊ ಇದರಲ್ಲಿ ಯಾರೂ SC/ST ಅವರಿಲ್ಲ, ಮುಸ್ಲಿಮ್ ಇಲ್ಲ, ಜೈನ್ ಇಲ್ಲ, ಅವ್ರಿಗೆಲ್ಲರೂ ಅವ್ರವ್ರ ಧರ್ಮದವ್ರು ಕೊಡಿಸಿದ್ದಾರೆ. ಉಳಿದವ್ರು ಯಾರು ನಾವು OBC ಅವರೇ ಉಳಿದಿದ್ದೀವಿ. ಅಂದರೆ ಲಿಂಗಾಯತ ಉಪಜಾತಿಗಳಲ್ಲೇ ಬರುವ 1385 ಸ್ಟಾರ್ಟಪ್ಗಳಿಗೆ ₹1 ಲೋನು ಕೊಟ್ಟಿಲ್ಲ, ಫಂಡು ಕೊಟ್ಟಿಲ್ಲ. ಕಾರಣ ಏನಪ್ಪ ಅಂದರೆ ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್. ಅದರಲ್ಲಿ ಈ 3 ಪ್ರಬಲ ಗ್ರೂಪೇ ಇದೆ, ಗ್ಯಾಂಗೇ ಇದೆ ಅವ್ರದ್ದೊಂದು.
ಸೊ ಈ ಥರ ಇದೆ. ಸೊ ಇದರ ಬಗ್ಗೆ ನೀವು ಸಹಾಯ ಮಾಡ್ತೀರಾ ಅಥವಾ ಇಲ್ವಾ, ಮೊದಲ ಹೆಲ್ಪ್ ಆಗಿತ್ತು, ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಕೇಳೋದಿತ್ತಪ್ಪ ಅಂತಂದರೆ, ನೀವು ಹೊಸ ಲಿಂಗಾಯತ ಧರ್ಮ ಮಾಡಿದಾಗ ಅದರಲ್ಲಿ ಲಿಂಗಾಯತ ಉಪಜಾತಿಗಳ ಸ್ಥಾನಮಾನ ಏನಾಗಿರುತ್ತೆ, ಇದನ್ನು ನೀವು ಹೇಳಿದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಇಲ್ಲ ಅಂತಂದರೆ ನಾವಂತೂ ಹೆಂಗೆ ಈಗ ನಡೀತಾ ಇದ್ದೇನೋ ಹಾಗೆ ನಡ್ಸ್ಕೊಂಡು ಹೋಗ್ತೀವಿ, ಸ್ವಂತ ಬಲದ ಮೇಲಂತೂ ನಾವು ಬೆಳೆದೇ ಬೆಳಿತೀವಿ. ಸೊ ಯಾರಲ್ಲಿ ಟ್ಯಾಲೆಂಟ್ ಇದೆಯೋ ಅವ್ರಿಗೆ ಯಾವುದೇ ಜಾತಿ ಧರ್ಮ ಭಾಷೆಯ ಅವಶ್ಯಕತೆ ಇರಲ್ಲ. ಟ್ಯಾಲೆಂಟ್ ಇಲ್ಲದವ್ರಿಗೆ ಇವೆಲ್ಲ ಬೇಕಾಗ್ತವೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ. ಸೊ ಇದನ್ನೇ ಕೇಳುವುದಕ್ಕಾಗಿ ನಾವು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳಿದ್ವಿ. ಮುಂಚೆ ನಾನು ಮಾಡಿರುವ ವಿಡಿಯೋಗಳನ್ನು, ಸ್ಟಾರ್ಟಪ್ ಇಂಡಿಯಾ ಸ್ಕ್ಯಾಮ್ನ ಬಗ್ಗೆ ಏನೇನೆಲ್ಲ ಆಗಿತ್ತು ಅನ್ನೋದಕ್ಕೆ ಎಲ್ಲ ಲಿಂಕ್ಗಳನ್ನು ಕೂಡ, ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೆ. ಸೊ ಆವಾಗ ಇವರ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ, ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಮೇಲ್ ಬರುತ್ತೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಥೇಳಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಲಿಂಗಾಯತರಲ್ಲಿ ಬರುವ ಯಾವ ಉಪಜಾತಿ ಅಂತೇಳಿ ಒಂದೇ ಪ್ರಶ್ನೆ ಕೇಳ್ತಾರೆ. ಸೊ ನಾನು ಅದನ್ನು ಹೇಳಿದ್ದಕ್ಕೆ ಕಟ್, ಮುಂದೆ ಯಾವುದೇ ಕಾಂಟ್ಯಾಕ್ಟ್ಗಳಾಗಿಲ್ಲ. ಅದಾದ ನಂತರ ನಾವು ಇವರನ್ನು ಭೇಟಿಯಾಗೋಕೆ ಹೋದರೂ ಕೂಡ ಇವರು ನಮಗೆ ಅಪಾಯಿಂಟ್ಮೆಂಟನ್ನು ಕೊಟ್ಟಿಲ್ಲ. ಇನ್ನು ಮಠಾಧೀಶರ ಒಕ್ಕೂಟದಲ್ಲಿರುವ ಸಂಚಾಲಕರು ಯಾರಿದ್ದಾರೋ ಅವರು 2-3 ಸರ್ತಿ ನಮಗೆ ಕಾಲ್ ಮಾಡಿದ್ರು. ಅಂದರೆ ಮುಂಚೆ ನಾನು ಲಿಂಗಾಯತರು ಹಿಂದೂಗಳಲ್ಲ ಅಂಥೇಳಿ ವಿಡಿಯೋ ಮಾಡಿದಾಗ ಅವರು ಕಾಂಟ್ಯಾಕ್ಟ್ ಮಾಡಿದ್ರು. ಬಟ್ ಅವರಿಗೂ ಈ ವಿಚಾರವನ್ನು ಹೇಳಿದಾಗ ಅವರು ಕೂಡ ಮೂಗು ಮುರಿದ್ರು. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು, ಲಿಂಗಾಯತ ಹೊಸ ಧರ್ಮ ಆಗ್ತಾ ಇರೋದು ಲಿಂಗಾಯತ ಉಪಜಾತಿಗಳ ಉದ್ಧಾರಕ್ಕಾಗಿ ಅಲ್ಲ. ಲಿಂಗಾಯತರಲ್ಲಿ ಬರುವ ಮೇನ್ ಪ್ರಮುಖ ಏನು ಮೇಲ್ ಜಾತಿಯವರು ಅಂಥೇಳಿ ಅಂತಾರೋ, ನೀವು ಕೆಳಜಾತಿಯವರು ಲಿಂಗಾಯತರಿದ್ರು ಕೂಡ ನಿಮ್ಮ ಜೊತೆಗೆ ನಾವು ಮದುವೆ ಆಗಲ್ಲ ಅಂಥೇಳಿ ಅಂತಾರಲ್ಲ. ಸೊ ಅದಕ್ಕಾಗಿ ವರ್ಚಸ್ಸನ್ನು ಸಾಧಿಸುವುದಕ್ಕಾಗಿಯೇ ಲಿಂಗಾಯತ ಹೊಸ ಧರ್ಮ ಅಂತ ಆಗ್ತಾ ಇದೆ ಅಂಥೇಳಿ ನಮಗೆ ಕನ್ಫರ್ಮ್ ಆಗಿದೆ ಇವರ ನಡವಳಿಕೆಯಿಂದ. ಸೊ ನಾವು ಹೇಳ್ತಾ ಇರೋದು ಶುದ್ಧ ಸುಳ್ಳು ತಪ್ಪು ಅಂತಂದರೆ, ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಿರ್ಬೋದು, ಕಾರ್ಯಾಧ್ಯಕ್ಷರಿರ್ಬೋದು, ಅಥವಾ ಸದಸ್ಯರಿರ್ಬೋದು, ಅಥವಾ ಯಾರೇ ಇರ್ಬೋದು. ಸೊ ನೀವು ಫಸ್ಟ್ವಾಗಿ ಹೇಳಿಬಿಡಿ ಅಲ್ಲ. ಸೊ ನಾವು ಲಿಂಗಾಯತ ಹೊಸ ಧರ್ಮ ಮಾಡ್ತಾ ಇದ್ದೀವಿ, ಇದರಲ್ಲಿ ನೀವು ಲಿಂಗಾಯತರಲ್ಲಿ ಬರುವ ಯಾವುದೇ ಉಪಜಾತಿಯನ್ನು ಬರ್ಸಕ್ಕೆ ಹೋಗ್ಬೇಡಿ, ಎಲ್ಲರೂ ಕೂಡ ಬರೀ ಲಿಂಗಾಯತ ಅಂತ ಬರೆಸಿ. 108 ಜಾತಿಗಳಾದರೆ ವ್ಯತ್ಯಾಸ ಇರಲ್ಲ ಹಿಂದೂ ಧರ್ಮಕ್ಕೂ ನಮಗೂ. ಅದಕ್ಕಾಗಿ ಉಪಜಾತಿ ಬರೆಸ್ಬೇಡಿ. ಜಾತಿ ಕಾಲಮ್ನಲ್ಲೂ ಕೂಡ ಬರೀ ಲಿಂಗಾಯತ ಅಂತ ಬರೆಸಿ, ನಿಮ್ಮ ಜಾತಿ ಬರೆಸ್ಬೇಡಿ. ಧರ್ಮದ ಕಾಲಮ್ನಲ್ಲೂ ಕೂಡ ಲಿಂಗಾಯತ ಅಂತೇಳಿ ಬರೆಸಿ ಅಂತ ಹೇಳಬೇಕಾಗಿತ್ತು, ಅವ್ರು ಹೇಳಿಲ್ಲ. ಸೊ ಇದರಲ್ಲಿ ಕ್ಲಾರಿಟಿ ಇಲ್ಲ, ಅದಕ್ಕಾಗಿ ಇದೊಂದು ಪೊಲಿಟಿಕಲ್ ಸ್ಟಂಟ್ ಆಗಿದೆ, ಇದರಲ್ಲಿ ನೋ ಡೌಟ್. ನಂಬರ್ 5, ಡಿಫ್ರೆನ್ಸ್ ಇನ್ ವೋಟ್ ಬ್ಯಾಂಕ್. ವೀರಶೈವ ನಾಯಕರ ಮತ್ತು ಲಿಂಗಾಯತ ನಾಯಕರ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ಬರೀ ನಾಯಕರ ಮಾತು ಹೇಳ್ತಾ ಇರುವೆ, ಜನರ ಮಾತಲ್ಲ, ಬಸವಣ್ಣನವರ ಫಾಲೋ ಮಾಡುವವರ ಮಾತು ಹೇಳ್ತಾ ಇಲ್ಲ. ಯಾರ್ಯಾರು ನಾವು ವೀರಶೈವ ನಾಯಕರು, ನೀವು ಜಾತಿ ಗಣತಿಯಲ್ಲಿ ಧರ್ಮದ ಕಾಲಮ್ನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ BJPಯ ಕಡೆಗೆ ಒಲವನ್ನು ಹೊಂದಿದ್ದಾರೆ, ಅವರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಇನ್ನು ಯಾರ್ಯಾರು ನಾವು ಲಿಂಗಾಯತ ನಾಯಕರು, ನೀವೆಲ್ಲ ಜಾತಿ ಗಣತಿಯಲ್ಲಿ ಲಿಂಗಾಯತರಂತೆ ಹೇಳಿ ಬರೆಸಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಜೊತೆಗೆ ಟಚಲ್ಲಿದ್ದಾರೆ, ಕಾಂಗ್ರೆಸ್ನ ಜೊತೆಗೆ ಒಲವನ್ನು ಹೊಂದಿದ್ದಾರೆ. ನಾವಿಲ್ಲಿ ಬಸವಣ್ಣನ ಫಾಲೋವರ್ ಆಗಿ ಒಂದು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, BJP ಅನ್ನೋದು ನಾಗರಾಜ್ ಆದರೆ ಕಾಂಗ್ರೆಸ್ ಅನ್ನೋದು ಸರ್ಪರಾಜ್ ಆಗಿದೆ. ಎರಡೂ ಕೂಡ ವಿಷಕಾರಿ ಹಾವುಗಳಾಗಿವೆ. ಬಸವಣ್ಣನವರು ನಮಗೆ ಲಿಂಗಾಯತ ಅನ್ನೋ ಒಂದು ಧರ್ಮವನ್ನು ಅಥವಾ ಸಂಪ್ರದಾಯವನ್ನು, ಆಚರಣೆಯನ್ನು, ಒಂದು ಮಾರ್ಗವನ್ನು ಕೊಟ್ಟಿದ್ದಾರೆ ನಮಗೆ. ಸೊ ಆ ಮಾರ್ಗ ಯಾವ ರೀತಿ ಇದೆ ಅಂತಂದರೆ, ಸಮಾಜ ಎಂಬ ಹಾಲಿನಲ್ಲಿ ಸಕ್ಕರೆಯ ಥರ ನಾವು ಲಿಂಗಾಯತರಿರಬೇಕು. ಆದರೆ ಇವತ್ತೇನಾಗ್ತಾ ಇದೆ, ಸಮಾಜ ಎಂಬ ಹಾಲಿನಲ್ಲಿ ಈ ರಾಜಕೀಯ ಪ್ರೇರಿತವಾಗಿರೋರು ಬಂದುಬಿಟ್ಟು ಲಿಂಬೆ ಹುಳಿ ಅಂತ ಇರುವ ಲಿಂಗಾಯತ ಧರ್ಮವನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಸಮಾಜದಲ್ಲಿ ಜಾತೀಯತೆ ಹೆಚ್ಚಾಗತ್ತೆ, ಭೇದ ಭಾವ ಹೆಚ್ಚಾಗತ್ತೆ, ಅಸಮಾನತೆ ಹೆಚ್ಚಾಗತ್ತೆ, ಧರ್ಮದ ದಂಗಲ್ಗಳಾಗ್ತವೆ, ಮೇಲು ಕೀಳು ಆಗತ್ತೆ, ಹೊಡೆದಾಟ ಬಡದಾಟ ದಂಗೆಗಳಾಗ್ತವೆ. ಇದರಿಂದ ಯಾರಿಗೂ ಕೂಡ ಲಾಭವಿಲ್ಲ. ಲಾಭ ಯಾರಿಗಾಗೋದಿದೆ? ರಾಜಕಾರಣಿಗಳಿಗೆ ಮತ್ತು ಧರ್ಮ ಮಾಡಿರುವ ಠೇಕೆದಾರರಿಗೆ. ಸೊ ನಾನು ಈಗಾಗಲೇ ಕಳೆದ ವಿಡಿಯೋಗಳಲ್ಲಿ ಹೇಳಿರುವ ಧರ್ಮ ಒಂದು ಹೊಲಸು ದಂಧೆಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಕ್ಕಂತೆ ಇವೆಲ್ಲವೂ ಕೂಡ ನಡೆಯೋ ಥರ ಆಗ್ತಾ ಇದೆ. ಸೊ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಈ 5 ಡಿಫ್ರೆನ್ಸ್ಗಳು ಅರ್ಥ ಆದರೆ ನಿಮಗೆ ಇದೆಲ್ಲವೂ ಕೂಡ ಒಂದು ಪೊಲಿಟಿಕಲ್ ಸ್ಟಂಟ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಈಗ ವಿಡಿಯೋದ ಮೇನ್ ಟಾಪಿಕಿಗೆ ಬರೋಣ, ನಾವೇನು ಮಾಡಬೇಕು ಅಂತ ಹೇಳಿ. ಸೊ ಟಾಪಿಕ್ ಶುರುವಾಗಿರೋದು ಅಲ್ಲಿಂದ ಅಲ್ವಾ, ನಾವು ಲಿಂಗಾಯತ ಅಂತ ಬರೆಸ್ಬೇಕಾ ಅಥವಾ ವೀರಶೈವ ಲಿಂಗಾಯತ ಅಂತ ಹೇಳಿ ಬರೆಸ್ಬೇಕಾ ಅನ್ನೋದನ್ನು. ಸೊ ಇಲ್ಲಿ ನೀವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಮೊದಲು ಬಸವಣ್ಣನವರನ್ನು ನೀವೇ ಸ್ಟಡಿ ಮಾಡಿ. ನಾನು ಹೇಳೋದನ್ನು ಕೂಡ ಕೇಳಬೇಡಿ, ಮಠಾಧೀಶರು ಹೇಳೋದನ್ನು ಕೂಡ ಕೇಳಬೇಡಿ, ಬಸವಣ್ಣನವರನ್ನು ನೀವು ಸ್ವತಂತ್ರವಾಗಿ ಅಧ್ಯಯನ ಮಾಡಿ. ಸೊ ಅದರಲ್ಲಿ ನಿಮಗೇನು ಗೊತ್ತಾಗುತ್ತೆ, ಬಸವಣ್ಣನವರು ಸಮಾಜದಲ್ಲಿರುವ ಜಾತೀಯತೆಗಳನ್ನು ತೆಗೆದು ಹಾಕಿಬಿಟ್ಟು ಸಮಾಜವನ್ನು ಒಗ್ಗೂಡಿಸಲು ಪ್ರಯತ್ನಿಸಿದರು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರು. ಆದರೆ ಇವತ್ತೇನಾಗ್ತಾ ಇದೆ, ಬಸವಣ್ಣನವರ ಹೆಸರನ್ನು ಮುಂದಿಟ್ಟುಕೊಂಡು ಪಾಲಿಟಿಕ್ಸ್ ಆಗ್ತಾ ಇದೆ.
ಮತ್ತೆ ಹೊಸ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತಲೂ ದೊಡ್ಡ ಬಸವ ದ್ರೋಹ ಬೇರೆ ಯಾವುದೇ ಇರಲು ಸಾಧ್ಯವಿಲ್ಲ. ಇದಕ್ಕಿಂತಲೂ ದೊಡ್ಡ ಸಮಾಜ ದ್ರೋಹ ಕೂಡ ಯಾವುದೇ ಇರಲು ಸಾಧ್ಯವಿಲ್ಲ. ನಿಮ್ಮ ಜಾತಿ ಗಣತಿಯಲ್ಲಿ ನಿಮಗೆ ಯಾವ ಜಾತಿ ಇಷ್ಟವೋ ಅದನ್ನು ಬರೆಸಿ, ಯಾವ ಧರ್ಮ ಇಷ್ಟವೋ ಅದನ್ನು ಬರೆಸಿ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದು ನಿಮ್ಮ ಹಕ್ಕು. ನಾನು ಏನನ್ನ ಕೂಡ ಹೇಳುವ ಅಧಿಕಾರವನ್ನು ಹೊಂದಿಲ್ಲ. ನೀವು ಜಾತಿ ಗಣತಿಯಲ್ಲಿ ವೀರಶೈವ ಲಿಂಗಾಯತ ಅಂತಲೇ ಬರೆಸಿ, ಲಿಂಗಾಯತ ಅಂತಲೇ ಬರೆಸಿ ಅಂತೇಳಿ ಹೇಳೋ ಅಧಿಕಾರ ನನಗೆ ಸಂವಿಧಾನ ಕೊಟ್ಟಿಲ್ಲ. ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದೆ. ನಿಮಗಂತೂ ದೇವರು ಬಸವಣ್ಣ ಮೆದುಳು ಕೊಟ್ಟಿದ್ದಾನೆ. ಬಸವಣ್ಣನವರಲ್ಲಿ ಸ್ವಲ್ಪನಾದರೂ ಗೌರವ ಪ್ರೀತಿ ಏನಾದರೂ ಇತ್ತಪ್ಪ ಅಂತಂದರೆ ನೀವು ಈ ಜಾತಿ ಜನಗಣತಿಯನ್ನೇ ಧಿಕ್ಕಾರ ಮಾಡಿ. ನೀವು ಬರೆಸೋದಿದ್ರೆ ಒಂದೇ ಬರೆಸಿ, ಜಾತಿ ಗಣತಿಯಲ್ಲಿ ಲಿಂಗಾಯತ ಅಂತಲೇ ಬರೆಸಿ, ಧರ್ಮದಲ್ಲೂ ಕೂಡ ಲಿಂಗಾಯತ ಅಂತಲೇ ಬರೆಸಿ. ಒಂದು ಹೊಸ ಲಿಂಗಾಯತ ಧರ್ಮ ಆಗಿಬಿಡುತ್ತೆ. ಬಸವಣ್ಣನವರ ತತ್ವದಲ್ಲಿ ಫಾಲೋ ಮಾಡ್ಕೊಂಡು ಹೋಗೋಕ್ಕೊಂದು ದಾರಿ ಆಗುತ್ತೆ. ಅದನ್ನು ಬಿಟ್ಟು ಮೇಲೆ ವೀರಶೈವ ಲಿಂಗಾಯತ ಅಂತ ಬರೆಸೋದು, ಇಲ್ಲ ಲಿಂಗಾಯತ ಅಂತ ಬರೆಸೋದು, ಧರ್ಮದ ಕಾಲಮ್ನಲ್ಲಿ ಹಿಂದೂಗಳಿಗೆ ಬೈಯೋದು, ಮತ್ತೆ ಒಳಗಡೆ 108 ಜಾತಿಗಳನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಮಧ್ಯದಲ್ಲಿ ಕಚ್ಚಾಡ್ಕೊಂಡು ಸಾಯೋದು ಆದರೆ ಬಸವಣ್ಣನವರಿಗೆ ನಂಬಿಕೆ ದ್ರೋಹ ಮಾಡ್ತಾ ಇರೋದು ನಾವೇ ಅಂತ ಸಾಬೀತಾಗತ್ತೆ. ಈಗಾಗಲೇ ರಾಜಕಾರಣಿಗಳು ಲೀಡರ್ಸ್ಗಳು ಬಸವಣ್ಣನವರ ಹೆಸರಲ್ಲಿ ಎಲ್ಲ ಹಗರಣಗಳನ್ನ ಮಾಡ್ತಾ ಇದ್ದಾರೆ. ಬಟ್ ನಾವು ಜನ ಬಸವಣ್ಣನವರ ಭಕ್ತರಾಗಿ ಅನುಯಾಯಿಗಳಾಗಿ ಕೂಡ ನಾವು ಅದೇ ಥರ ಮಾಡಿದರೆ ರಾಜಕಾರಣಿಗಳಿಗೂ ನಮಗೆ ಯಾವುದೇ ವ್ಯತ್ಯಾಸ ಇರಲ್ಲ. ಮತ್ತು ಹೊಸ ಧರ್ಮದ ಅವಶ್ಯಕತೆ ಏನಿದೆ? ಜಾತೀಯತೆ ಮಾಡೋದಿದ್ರೆ ಆಲ್ರೆಡಿ ದೊಡ್ಡ ಹಿಂದೂ ಧರ್ಮ ಇದೆ ಅಲ್ಲ ಜಾತೀಯತೆ ಮಾಡೋಕ್ಕಂತಾನೆ. ಸೊ ಮತ್ತೆ ಯಾಕೆ ಹೊಸ ಲಿಂಗಾಯತ ಧರ್ಮ ಬೇಕು ಜಾತೀಯತೆ ಮಾಡೋದಾದರೆ? ಸೊ ಜಾತಿಗಳಿಲ್ಲದ ಲಿಂಗಾಯತ ಧರ್ಮ ಮಾಡ್ತೀವಿ, ಉಪಜಾತಿಗಳಿಗೆ ಅವಕಾಶವಿಲ್ಲ, ಎಲ್ಲರೂ ಉಪಜಾತಿ ಬರೆಸ್ಬೇಡಿ ಅಂಥೇಳಿ ಹೊಸ ಲಿಂಗಾಯತ ಧರ್ಮ ಮಾಡೋರು ನಿಮಗೆ ಪ್ರೆಸ್ ಮೀಟ್ ಮಾಡಿ ಹೇಳಿದರೆ ಆ ಥರ ಬರೆಸಿ. ಇಲ್ಲವೇ ನೀವು ಮನುಷ್ಯರಂಥೇಳಿ ಬರೆಸ್ಬಿಡಿ. ನಾವು ಮನುಷ್ಯರಿದ್ದೀವಿ, ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಭಾಷೆಗೆ ಬದ್ಧರಾಗಿಲ್ಲ, ನಾವು ಭಾರತೀಯರಿದ್ದೀವಿ ಅಂಥೇಳಿ ಬರೆಸಿ ಖಾಲಿ ಬಿಟ್ಟುಬಿಡಿ. ಇಲ್ಲವೇ ನೀವು ನಿಮ್ಮ ಉಪಜಾತಿಯನ್ನು ಬರೆಸೋರೇ ಇದ್ದರೆ ಆ ಉಪಜಾತಿಯನ್ನು ಬರೆಸಿದ ನಂತರ ಬ್ರಕೆಟ್ನಲ್ಲಿ ನಾವು ಸಮಾಜದ್ರೋಹಿ, ನಾವು ದೇಶದ್ರೋಹಿ, ನಾವು ನಾಡದ್ರೋಹಿ, ನಾವು ಮನುಷ್ಯ ದ್ರೋಹಿ ಅನ್ನೋದನ್ನು ಕೂಡ ಬರೆಸಿ. ಅದೇ ಅದರ ಅರ್ಥ ಆಗತ್ತೆ. ನಾನಂತೂ ಈ ಎಲ್ಲ ಡ್ರಾಮಾಗಳನ್ನು ನೋಡಿಬಿಟ್ಟಿರುವೆ. ನೀವು ಯಾರ್ಯಾರನ್ನ ಟಿ ವಿಯಲ್ಲಿ ನೋಡ್ತಿರಲ್ಲ, ನಾನು ಅವರನ್ನು ಡೈರೆಕ್ಟಾಗಿ ಕೂಡ ನೋಡಿ ಮಾತಾಡಿರುವೆ. ಸೊ ಇವೆಲ್ಲವೂ ಕೂಡ ಪೊಲಿಟಿಕಲ್ ಸ್ಟಂಟ್ ಆಗಿವೆ. ಹೀಗಾಗಿ ನಾನು ಈ ಜಾತಿ ಗಣತಿಯನ್ನು ಧಿಕ್ಕಾರ ಮಾಡ್ತಾ ಇರುವೆ. ಜಾತಿಗಳಿಲ್ಲದ ಲಿಂಗಾಯತ ಧರ್ಮ ಆದರೂ ಕೂಡ ನಾನು ಅದಕ್ಕೆ ಸೇರುವೆ. ಜಾತಿಗಳಿಲ್ಲದ ಹಿಂದೂ ಧರ್ಮ ಕೂಡ ಮೇಲ್ ಬರ್ತಾ ಇದೆ ಅಂದರೆ ನಾನು ಅದಕ್ಕೆ ಬೆಂಬಲಿಸುವೆ. ಆದರೆ ಜಾತಿ ಇರುವ ಯಾವುದೇ ಧರ್ಮ, ಯಾವುದೇ ಪಂಗಡ, ಯಾವುದೇ ಸಂಪ್ರದಾಯದಲ್ಲಿ ನನ್ನನ್ನು ನಾನು ಗುರುತಿಸಿಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಅದಕ್ಕಾಗಿ ನಾನು ಮೊದಲನೇದಾಗಿ ಹಿಂದೂವನ್ನು ಕೂಡ ಬಿಟ್ಟು ಹೊರ ಬರ್ತಾ ಇರುವೆ, ಲಿಂಗಾಯತವನ್ನು ಕೂಡ ಬಿಟ್ಟು ಹೊರ ಬರ್ತಾ ಇರುವೆ. ನಾನು ವಿಶ್ವ ಮಾನವನಾಗಿ ಭಾರತೀಯನಾಗಿ ಬದುಕಲು ಇಷ್ಟಪಡ್ತಾ ಇರುವೆ. ಅದಕ್ಕಾಗಿ ನಾನು ಜಾತಿ ಗಣತಿಯನ್ನು ತಿರಸ್ಕಾರ ಮಾಡ್ತಾ ಇರುವೆ. ನಿಮಗೆ ಫೈನಲ್ ಆಗಿ ಒಂದು ಕನ್ಕ್ಲೂಷನನ್ನು ಕೊಡುವೆ. ಆ ಕನ್ಕ್ಲೂಷನ್ ಏನಪ್ಪ ಅಂತಂದರೆ, ನಾನಂತೂ ಹಿಂದೂ ಅಥವಾ ಲಿಂಗಾಯತ ಅನ್ನೋದನ್ನು ಮರೆತು ಬಿಟ್ಟು ಒಬ್ಬ ಮನುಷ್ಯನಾಗಿ ಜಾತಿ ಧರ್ಮ ಭಾಷೆ ರಾಜ್ಯ ಮತ್ತು ದೇಶವನ್ನು ಲೆಕ್ಕಿಸದೆ ಸಮಾಜಕ್ಕಾಗಿ ಸೇವೆ ಸಲ್ಲಿಸಲು, ಮಾನವ ಧರ್ಮದ ಉದ್ಧಾರಕ್ಕಾಗಿ ಸೇವೆ ಸಲ್ಲಿಸಲು ಬದ್ಧನಾಗಿರುವೆ. ಬಸವಣ್ಣನವರು ಹೇಳಿಕೊಟ್ಟ ತತ್ವಗಳಲ್ಲೇ ಮುಂದುವರಿಯಲು ಬದ್ಧನಾಗಿರುವೆ ಅನ್ನೋದನ್ನೇ ನಾನು ಫೈನಲ್ ಆಗಿ ಹೇಳುವೆ. ಬಸವಣ್ಣನವರಂತೂ ಹಾಲಿನಂತಹ ಸಮಾಜದಲ್ಲಿ ಸಕ್ಕರೆಯಂತೆ ಬದುಕುವುದಕ್ಕಾಗಿ ಬಸವ ಧರ್ಮವನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ಫಾಲೋ ಮಾಡುವೆ. ನಿಮ್ಗೆ ಯಾವ್ದು ಬೇಕೋ ಆ ಜಾತಿ ಮಾಡ್ಕೊಳ್ಳಿ, ಯಾವ್ದು ಬೇಕೋ ಆ ಧರ್ಮ ಮಾಡ್ಕೊಳ್ಳಿ, ಯಾವ ಭಾಷೆ ಬೇಕೋ ಬಡ್ದಾಡ್ಕೊಂಡು ಸಾಯಿರಿ. ಒಟ್ಟಿನಲ್ಲಿ ನಮ್ಮನ್ನು ಅದರಲ್ಲಿ ಎಳೆಯೋಕ್ಕೆ ಹೋಗ್ಬಿಡಿ. ನಾವು ಭಾರತೀಯರಾಗಿ ಅದಾದ ನಂತರ ಕರ್ನಾಟಕದ ಪ್ರಜೆಯಾಗಿ ಬದುಕ್ತೀವಿ ಅಷ್ಟೇ. ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಐಡೆಂಟಿಟಿಗೆ ಗುರುತಿಸಿಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಾವಾಯಿತು ನಮ್ಮ ಕೆಲಸ ಆಯಿತು ಅಂಥೇಳಿ ಮುಂದೆ ಹೋಗ್ತೀವಿ. ಸೊ ಇದು ನನ್ನ ಫೈನಲ್ ಕನ್ಕ್ಲೂಷನ್ ಆಗಿದೆ. ನಿಮಗೆ ಹೆಂಗೆ ತಿಳಿಯತ್ತೋ ನೀವು ಹಂಗೆ ಮಾಡಿ. ಒಂದು ಹೇಳ್ತೀನಿ ಫೈನಲ್ ಆಗಿ, ಈ ಜಾತಿ ಧರ್ಮ ಭಾಷೆ ಅಂಥೇಳಿ ಕಿತ್ತಾಡೋರು ನಿಮಗೆ ಯಾವತ್ತೂ ಕೂಡ ಜಾಬ್ ಕೊಡಲ್ಲ. ನಿಮ್ಮ ಬಿಸ್ನೆಸ್ಗೆ ಯಾವುದೇ ರೀತಿಯಾದ ಲೋನು ಫಂಡಿಂಗನ್ನು ಕೊಡಲ್ಲ. ಒಬ್ಬ ಮೂರ್ಖ ರಾಜಕಾರಣಿ ಹೇಳ್ತಾನೆ ಮುಸ್ಲಿಂ ಹುಡುಗಿಯರನ್ನು ಮದುವೆಯಾಗಿ 5 ಲಕ್ಷ ಕೊಡ್ತೀನಿ ಅಂಥೇಳಿ. ನಾವಿಲ್ಲಿ ಲಿಂಗಾಯತರಲ್ಲೇ 1385 ಜನ ಸಾಯ್ತಾ ಇದ್ದೀವಿ, ಲೋನ್ ಕೊಡಿ ಅಂಥೇಳಿ. ಮುಸ್ಲಿಂ ಹುಡುಗಿಯರನ್ನು ಮದುವೆ ಆದರೆ 5 ಲಕ್ಷ ಕೊಡ್ತೀನಿ ಅಂತ ಹೇಳುವ ನಾಲಾಯಕ ರಾಜಕಾರಣಿಗೆ, ನೀವು ಬಿಸ್ನೆಸ್ ಮಾಡೋರಿಗೆ ಸ್ಟಾರ್ಟಪ್ ಮಾಡೋರಿಗೆ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಫಂಡಿಂಗ್ ಕೊಡ್ತೀನಿ, ನಾನು ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳುವ ನೈತಿಕತೆ ಇಲ್ಲ. ಇಷ್ಟರಲ್ಲೇ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಜಾಸ್ತಿ ಜನ MLAಗಳು MP ಗಳು ಮಿನಿಸ್ಟರ್ಗಳು IAS IPS ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ಗಳು ಎಲ್ಲವೂ ಕೂಡ ಲಿಂಗಾಯತರೇ ಇದ್ಕೊಂಡು ಕೂಡ ನಿಮಗೆ ಲಿಂಗಾಯತರಿಗೇ ಮೋಸ ಆಗ್ತಾಯಿದೆ. ಇದು ಲಿಂಗಾಯತರದ್ದೇ ಒಂದು ದೊಡ್ಡ ಹಗರಣವಾಗಿದೆ. ಸೊ ಅದಕ್ಕಾಗಿ ನೀವು ಎಲ್ಲ ಈ ಪಾಲಿಟಿಕ್ಸ್ನಿಂದ ಹೊರ ಬಂದುಬಿಟ್ಟು ಸ್ಕಿಲ್ಗಳನ್ನು ಡೆವಲಪ್ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ಫೋಕಸ್ ಮಾಡಿ, ಮತ್ತು ಲೈಫಲ್ಲಿ ಹೇಗೆ ಮುಂದೆ ಹೋಗೋದು ಅನ್ನೋದನ್ನು ಯೋಚನೆ ಮಾಡಿ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ನು, ಮ್ಯಾನೇಜ್ಮೆಂಟು, ಮೊನಿಟೈಸ್ನ ಬಗ್ಗೆ ತಿಳಿದುಕೊಳ್ಳುವ ಆಸೆ ಇದ್ದರೆ, ಕಲಿಯುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ,
ನಿಮ್ಮ ಸ್ಮಾರ್ಟ್ಫೋನನ್ನು ಬಳಸಿಕೊಂಡ್ಬಿಟ್ಟು ಫಿಲಮ್ ಮೇಕಿಂಗನ್ನು, ಸಿನಿಮ್ಯಾಟಿಕ್ ವಿಡಿಯೋಗಳನ್ನು ಶೂಟ್ ಮಾಡೋದನ್ನು, ಎಡಿಟ್ ಮಾಡೋದನ್ನು, ಫೋಟೋಗ್ರಫಿಯನ್ನು ಕಲಿಯುವ ಆಸೆ ಇದ್ದರೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತೆ ಕಲಿಯಿರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.